ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಹವೆಯ ಪ್ರದೂಷಣೆ ಯಾವ್ಯಾವ ಪರಿಣಾಮಗಳಾಗುವವು ಎಂಬುದನ್ನು ನೋಡಿದ್ದೇವೆ. ಈಗ ನಾವು ಈ ಹವೆಯ ಪ್ರದೂಷಣೆ ಇನ್ನೂ ಕೆಲವು ಪರಿಣಾಮಗಳ ಬಗ್ಗೆ ಅಭ್ಯಾಸವನ್ನು ಮಾಡುತ್ತಿದ್ದೇವೆ. ಅದರಲ್ಲಿ ಒಂದು ಎಲ್ಲಕ್ಕೂ ಮಹತ್ವದ ಇದೆ, ಓಝೋನ್ ಪದರಿನ ನಾಶ. ವಾತಾವರಣದಲ್ಲಿ ಅನೇಕ ಪದರಗಳಿರುತ್ತವೆ ಎಂಬುದನ್ನು ನಾವು 5ನೇತೆಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಆ ವಾತಾವರಣದ ಸೀತಾಂಬರಿ ಯಾವ ಪದರ ಇರುತ್ತದೆ ಅದರ ಕೆಳಗಿನ ಭಾಗದಲ್ಲಿ ಓಝೋನದ ಪದರ ಇರುತ್ತದೆ. ಈ ಓಝೋನ್ ಅಂದರೆ ಏನಿರುವುದೆಂದರೆ O3 ಅಂದ್ರೇ ಆಕ್ಸಿಜನ್ದ ಒಂದು ಅಣು. ಇದರಿಂದ ಈ ಓಝೋನ್ ತಯಾರಾಗಿರುವುದು. ಮತ್ತು ಈ ಓಝೋನ್ದಿಂದ ಏನಾಗುವುದೆಂದರೆ ನಮಗೆ ಈ ಓಝೋನ್ ಪದರದಿಂದ ನಮ್ಮ ಪೃಥ್ವಿಯ ಈ ಸೂರ್ಯನಿಂದ ಯಾವ ಅತಿ ನೀಲ ಕಿರಣಗಳು ಬರುತ್ತವೆ, ಯುವಿ ಕಿರಣಗಳು, ಅಲ್ಟ್ರಾವೈಲೆಟ್ ಕಿರಣಗಳಿಂದ ನಮ್ಮ ಪೃಥ್ವಿಯ ಸಂರಕ್ಷಣೆ ಈ ಓಝೋನ್ದ ಪದರಿನಿಂದ ಆಗುವುದು. ಮತ್ತು ಇದರ ಬಗ್ಗಿನ ಅಭ್ಯಾಸವನ್ನು ನಾವು ಹಿಂದಿನ ಮಾಡಿದ್ದೇವೆ. ಆದರೆ ಈ ಓಝೋನ್ ಪದರಿನ ನಾಶ ಹೇಗೆ ಆಗುತ್ತದೆ ಎಂಬುದರ ಬಗ್ಗೆ ಅಭ್ಯಾಸವನ್ನು ನಾವು ಈಗ ಇಲ್ಲಿ ಮಾಡುವರಿದ್ದೇವೆ. ಇದರ ಒಂದು ಕಾರಣ ಎಂದರೆ ಹರಿತಗೃಹ ಪರಿಣಾಮ ಮತ್ತು ಜಾಗತಿಕ ಉಷ್ಣತಾಮಾನದಲ್ಲಿ ಹೆಚ್ಚಳ. ಹರಿತಗೃಹ ಪರಿಣಾಮ ಮತ್ತು ಜಾಗತಿಕ ಉಷ್ಣತಾಮಾನದಲ್ಲಿ ಹೆಚ್ಚಳ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಯು ಇರುತ್ತದೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಯು ಏನು ಮಾಡುತ್ತದೆ ಎಂದರೆ ಸೂರ್ಯನಿಂದ ಬರುವ ಉಷ್ಣತೆಯನ್ನು ಸೂರ್ಯನಿಂದ ಬರುವ ಉತ್ಸರ್ಜಿತವಾಗುವ ಉಷ್ಣತೆ ಮತ್ತು ಶಕ್ತಿಯನ್ನು ಶೋಷಿಸಿಕೊಳ್ಳುತ್ತದೆ ಮತ್ತು ಇದು ತುಂಬ ಉಪಯುಕ್ತ ಕಾರ್ಯವಾಗಿದೆ. ಆದರೆ ಹಿಂದಿನ ಕೆಲವು 100 ವರ್ಷಗಳಿಂದಾಗಿ ಏನಾಗೋದೆಂದರೆ ಔದ್ಯೋಗೀಕರಣದ ಹೆಚ್ಚಳದಿಂದಾಗಿ ಕಾರ್ಬನ್ ಡೈಆಕ್ಸೈಡ್ದ ಪ್ರಮಾಣವು ಹೆಚ್ಚಾಗುತ್ತಾ ಹೋಗುತ್ತಿದೆ. ಈ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದರೆ ಅಲ್ಲಿನ ಶೋಷಿಸಿಕೊಳ್ಳುವ ಶಕ್ತಿಯ ಪ್ರಮಾಣವು ಕೂಡ ಹೆಚ್ಚಾಗುವುದು ಮತ್ತು ಶೋಷಿಸಿಕೊಳ್ಳುವ ಉಷ್ಣತೆಯ ಪ್ರಮಾಣವು ಕೂಡ ಹೆಚ್ಚಾಗುವುದು. ಈ ಕಾರ್ಬನ್ ಡೈಆಕ್ಸೈಡ್ದಿಂದಾಗಿ ಇಲ್ಲಿ ಪೃಥ್ವಿಯ ಮೇಲಿನ ಉಷ್ಣತೆಯು ಇದು ಹೆಚ್ಚುತ್ತಾ ಹೋಗುತ್ತದೆ. ಮತ್ತು ಈ ಹೆಚ್ಚುತ್ತಾ ಉಷ್ಣತೆಯಿಂದಾಗಿ ಏನಾಗುತ್ತದೆ ಅಂದರೆ ಈ ಓಝೋನ್ ಪದರಿನ ಇಲ್ಲಿ ಕಡಿಮೆತನ ನಿರ್ಮಾಣವಾಗುತ್ತಿದೆ. ಇದರ ಕಾರಣವೇನೆಂದರೆ ಕಾರ್ಬನ್ ಡೈಆಕ್ಸೈಡ್ದ ಹೆಚ್ಚಳ. ಮತ್ತು ಈ ಪರಿಣಾಮ ಆಗಿದೆ ಇದಕ್ಕೆ ನಾವು ಹರಿತಗೃಹ ಪರಿಣಾಮ ಎಂದು ಕರೆಯುತ್ತೇವೆ. ಕಾರ್ಬನ್ ಡೈಆಕ್ಸೈಡ್ ಅಂತವೇ ಇಲ್ಲ, ಕಾರ್ಬನ್ ಡೈಆಕ್ಸೈಡ್ದ ಹಾಗೆಯೇ ನೈಟ್ರಸ್ ಆಕ್ಸೈಡ್, ಮಿಥೇನ್ ವಾಯು ಮತ್ತು CFC ಈ ವಾಯುಗಳು ಕೂಡ ವಾತಾವರಣದಲ್ಲಿ ಇದ್ದ ಕಾರಣ ಅವುಗಳು ಉಷ್ಣತೆಯನ್ನು ಶೋಷಿಸಿಕೊಳ್ಳುತ್ತವೆ ಮತ್ತು ಓಝೋನ್ದ ಪದರಿನ ಕಡಿಮೆತನೇ ಆಗುತ್ತದೆ. ಮತ್ತು ಈ CO2, ನೈಟ್ರಸ್ ಆಕ್ಸೈಡ್, ಮಿಥೇನ್, CFC ಈ ವಾಯುಗಳಿಗೆ ಇಲ್ಲಿ ಹರಿತಗೃಹ ವಾಯುಗಳು ಎಂದು ಕರೆಯುತ್ತಾರೆ. ಯಾವುದರಿಂದ ಹರಿತಗೃಹ ಪರಿಣಾಮ ಆಗುತ್ತದೆಯೋ ಅವುಗಳಿಗೆ ಹರಿತಗೃಹ ವಾಯುಗಳು ಎಂದು ಕರೆಯುತ್ತಾರೆ. ಇಲ್ಲಿ CO2 ಎಂದರೆ ನಿಮಗೆ ಗೊತ್ತಿದೆ, ಕಾರ್ಬನ್ ಡೈಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ಇದರ ಸೂತ್ರವಿದೆ NO2 ಮತ್ತು ನಂತರ ಅದು ನೈಟ್ರೋಜನ್ ಡೈಆಕ್ಸೈಡ್ದ ಸೂತ್ರವಿದೆ. ನೈಟ್ರಸ್ ಆಕ್ಸೈಡ್ ಅಂದರೆ ನೈಟ್ರೋಜನ್ದ ಆಕ್ಸೈಡ್ಗಳು. ಮಿಥೇನ್ ಎಂದರೆ CH4 ಮಿಥೇನ್ದ ಸೂತ್ರ. CFC ಅಂದರೆ ಏನು ನೋಡ್ರಿ, ಕ್ಲೋರೋಫ್ಲೋರೋ ಕಾರ್ಬನ್. CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್. ಈ ವಾಯುಗಳು ಇಲ್ಲಿ ಹರಿತಗೃಹ ವಾಯುಗಳೆಂದು ಕರೆಯಲಾಗುತ್ತವೆ. ಈಗ ಈ ಹರಿತಗೃಹ ಪರಿಣಾಮದಿಂದ ಏನು ಪರಿಣಾಮ ಆಗುವುದು? ಈ ಹರಿತಗೃಹ ಪರಿಣಾಮವಾಗಿದೆ. ನಮ್ಮ ಮೇಲೆ ಏನು ಪರಿಣಾಮ ಆಗುವುದು? ಇದರಿಂದ ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳ ನಿರ್ಮಾಣವಾಗುವುದು. ಮತ್ತು ಈ ಜಾಗತಿಕ ತಾಪಮಾನದಲ್ಲಿ ಒಂದು ವೇಳೆ ಹೆಚ್ಚಳ ನಿರ್ಮಾಣವಾಗಿದ್ದರೆ, ಜಾಗತಿಕ ಉಷ್ಣತಾಮಾನದಲ್ಲಿ ಹೆಚ್ಚಳ ನಿರ್ಮಾಣವಾದರೆ ಯಾವ ಹಿಮಾಲಯಗಳಿವೆ, ಅವು ಬರ್ಫಿನಿಂದ ತಯಾರಾಗುವ ಯಾವ ಹಿಮಾಲಯಗಳಿವೆ ಅವುಗಳು ಅಲ್ಲಿ ಕರಗಲು ಆರಂಭವಾಗುವು. ಈ ದೊಡ್ಡ ಪ್ರಮಾಣದಲ್ಲಿ ಯಾವ ಬರ್ಫ್ ಇರುತ್ತದೆ ಇದು ಕರಗದಿಂದಾಗಿ ಸಮುದ್ರದ ಪಾತ್ರೆಯಲ್ಲಿ ಹೆಚ್ಚಳ ನಿರ್ಮಾಣವಾಗುವುದು ಮತ್ತು ಇದರಿಂದ ಸುನಾಮಿ ಕೂಡ ಬರ್ಬೋದು. ಹಾಗೆಯೇ ಕೆಲವು ಬೆಳೆಗಳು ಈ ಉಷ್ಣತಾಮಾನದಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಕೆಲವು ವನ್ಯಜೀವಿಗಳು, ಕೆಲವು ಜೀವಾಣುಗಳು, ಕೆಲವು ವನಸ್ಪತಿಗಳು ಈ ಹೆಚ್ಚಿನ ಉಷ್ಣತಾಮಾನದಲ್ಲಿ ಬದುಕಲು ಸಾಧ್ಯವಿಲ್ಲ, ಅವುಗಳು ಅಲ್ಲಿ ಇರಲಾರವು. ಇಂತಹ ಪ್ರಕಾರವಾಗಿ ಅನೇಕ ಪರಿಣಾಮಗಳು ಅಲ್ಲಿ ಆಗಿದ್ದು ನಮಗೆ ಕಂಡುಬರುವವು. ಈಗ ಆಮ್ಲ ಪರ್ಜನ್ಯದ ಬಗ್ಗೆ ನೋಡುವ. ಆಮ್ಲ ಪರ್ಜನ್ಯ ಎಂದರೆ ಏನು? ಪರ್ಜನ್ಯ ಎಂದರೆ ನಿಮಗೆ ಗೊತ್ತಿದೆ, ಮಳೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ನಾವು 13ನೇ ಪಾಠದಲ್ಲಿ ನೋಡೋರಿದ್ದೇವೆ. ಆಮ್ಲ ಎಂದರೆ ಆ್ಯಸಿಡ್ ಇರುವುದು, ಪ್ರತ್ಯಾಮ್ಲ ಎಂದರೆ ಬೇಸ್ ಇರುವುದು. ಆ್ಯಸಿಡ್ ಎಂದರೆ ನಿಮಗೆ ಗೊತ್ತೇ ಇದೆ, ನಾರ್ಮಲಿ ಆಗಿ ಮನೆಯಲ್ಲಿ ಕೂಡ ಬಳಸುತ್ತಾರೆ. ಮತ್ತು ಆಮ್ಲ ಪರ್ಜನ್ಯ ಎಂದರೆ ಆ್ಯಸಿಡ್ ರೈನ್.
ಇದರ ಕಾರಣವೇನು? ಆಮ್ಲಪರ್ಜನ್ಯದ ಕಾರಣ ಏನು ಮೊದಲಾಗಿ ನೋಡಿರಿ. ಆಮ್ಲಪರ್ಜನ್ಯದ ಕಾರಣ ಎಂದರೆ ನಮ್ಮ ಮನೆಯಲ್ಲಿ ಯಾವ ಇದ್ದಲ್ಲಿ ಇರುವುದು, ಕಟ್ಟಿಗೆ ಇರುವುದು, ಖನಿಜಗಳಿರುವು, ಇವುಗಳ ಇಂಧನಗಳ ಜ್ವಲನ ಮಾಡುತ್ತೇವೆ. ಈ ಜ್ವಲನದಿಂದಾಗಿ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಅಲ್ಲಿ ವಾತಾವರಣದಲ್ಲಿ ಬಿಡಲಾಗುವು. ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳೆಂದರೆ SO2 ಮತ್ತು NO2 ಇವು ಇಲ್ಲಿ ವಾತಾವರಣದಲ್ಲಿ ಬಿಡಲಾಗುವು. ಈ ವಾತಾವರಣದಲ್ಲಿ ಬಿಟ್ಟುಕೊಂಡ ನಂತರ ಇವು ಮಳೆಯಲ್ಲಿಯ ನೀರಿನ ಜೊತೆಗೆ ಈ ಆಕ್ಸೈಡ್ಗಳು ಎಂದರೆ NO2 ಮತ್ತು SO2 ಇವು ಮಳೆಯ ನೀರಿನೊಂದಿಗೆ ಬೆರೆತುಕೊಂಡು ಅಲ್ಲಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ತಯಾರಾಗುವು. ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಮತ್ತು ನೈಟ್ರಸ್ ಆಮ್ಲಗಳಲ್ಲಿ ತಯಾರಾಗುವು. ಹೀಗೆ ತಯಾರಾಗುವು ನೋಡ್ರಿ. ಮೊದಲಾಗಿ ಇಲ್ಲಿದೆ SO2 ಮತ್ತು ಮಳೆಯ ನೀರು ಎಂದರೆ H2O. ಇದರಿಂದ ಏನು ತಗೋಬಹುದು? H2SO4 ನೋಡ್ರಿ. H2SO4 ಎಂದರೆ ಸಲ್ಫ್ಯೂರಿಕ್ ಆಮ್ಲ. ನಂತರ ನೈಟ್ರಿಕ್ ಆಮ್ಲ ಎಂದರೆ ನೋಡ್ರಿ NO2 ಪ್ಲಸ್ H2O, ಇದರಿಂದ HNO3 ಹೀಗೆ ತಯಾರಾಗುವುದು. ಇದೆ ಅಂದರೆ ನೈಟ್ರಿಕ್ ಆಮ್ಲ. ಇದೇ ಪ್ರಕಾರವಾಗಿ ನೈಟ್ರಸ್ ಆಕ್ಸೈಡ್ ಕೂಡ ತಯಾರಾಗುವುದು. ಮತ್ತು ಈ ಆಮ್ಲಗಳು ತುಂಬ ಘಾತಕವಾಗಿರು. ಈ ಸಲ್ಫ್ಯೂರಿಕ್ ಆಮ್ಲ ಆಗಿರಲಿ, ಈ ನೈಟ್ರಿಕ್ ಆಮ್ಲ ಆಗಲಿ, ನೈಟ್ರಸ್ ಆಮ್ಲ ಆಗಿರಲಿ, ಇವು ತುಂಬ ಘಾತಕ ಆಗಿರುವವು. ಮನುಷ್ಯರಿಗೂ ಆಗಿರಲಿ, ಪ್ರಾಣಿಗಳಿಗೂ ಆಗಿರಲಿ, ಎಲ್ಲವೂ ಅವು ಹಾನಿಕಾರಕ ಆಗಿರುವವು. ಮತ್ತು ಈ ಹಾನಿಕಾರಕ ಯಾವ ಆಮ್ಲಗಳ ಇವುಗಳ ಮಳೆ ಬೀಳುವುದೆಂದರೇನೆ, ಇವುಗಳ ಮಳೆ ಎಂದರೇನೆ ಅಲ್ಲಿ ಆಮ್ಲಪರ್ಜನ್ಯ ಎಂದು ಕರೆಯುತ್ತಾರೆ. ಈ SO2 ಮತ್ತು NO2 ಇವು ಮಳೆಯ ನೀರಿನ ಜೊತೆಗೆ ಅಲ್ಲಿ ಕೂಡಿಕೊಂಡು ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ತಯಾರಾದ ನಂತರ ಅವುಗಳ ಮಳೆ ಎಂದರೇನೆ ಅಲ್ಲಿ ಆಮ್ಲಪರ್ಜನ್ಯ ಹೌದು. ಈಗ ಈ ಆಮ್ಲಪರ್ಜನ್ಯದ ಪರಿಣಾಮಗಳು ಎಂದರೇನು? ಪರಿಣಾಮಗಳು ಯಾವ್ಯಾವು ಇರು ನೋಡ್ರಿ. ಆಮ್ಲ ಮಿಶ್ರಿತ ಮಳೆಯಿಂದಾಗಿ ಮಣ್ಣಿನಲ್ಲಿ ಆಮ್ಲತೆ ನಿರ್ಮಾಣವಾಗುವುದು, ನೀರಿನಲ್ಲಿ ಕೂಡ ಆಮ್ಲತೆ ನಿರ್ಮಾಣವಾಗುವುದು. ಮತ್ತು ಇದರಿಂದಾಗಿ ಜಲಚರ ಪ್ರಾಣಿಗಳು, ಸಸ್ಯಗಳು ಮತ್ತು ಅಡವಿ ಜೀವನದಲ್ಲಿಯ ಪ್ರಾಣಿಗಳು ಇವುಗಳ ಜೀವನದಲ್ಲಿ ಹಾಳಾಗುವುದು. ಏಕೆಂದರೆ ಮೀನು ನೀರಿನಲ್ಲಿರುವುದು, ಅಲ್ಲಿ ಆಮ್ಲ ಮಳೆಯಿಂದಾಗಿ ನೀರಿನಲ್ಲಿ ಆಮ್ಲ ಬೆರೆತುಕೊಂಡಿದ್ದಾಗ ಅದು ಮೀನುಗಳಿಗೆ ಹಾನಿಕಾರಕವಾಗಿ ಅಲ್ಲಿ ಮೀನುಗಳು ಅಲ್ಲಿ ನಾಶವಾಗುವು. ಹಾಗೆ ಮಳೆ ಬೀಳದ ನಂತರ ಈ ಪ್ರಕಾರವಾಗಿ ಇಲ್ಲಿ ಯಾವಾಗ ಮಳೆ ಬೀಳುತ್ತದೆ ಈ ಗಿಡಗಳ ಮೇಲೆ, ಇಲ್ಲಿ ಕೂಡ ಆಮ್ಲದಿಂದಾಗಿ ಇವುಗಳ ಹಾನಿ ಕೂಡ ಆಗುವುದು. ಮತ್ತು ಇದೇ ಪ್ರಕಾರವಾಗಿ ಸಂಪೂರ್ಣ ಪರಿಸಂಸ್ಥೆ, ಸಂಪೂರ್ಣ ಪರ್ಯಾವರಣ ಅಲ್ಲಿ ಹಾಳಾಗುವುದು. ಮತ್ತು ಯಾವಾಗ ಕಟ್ಟಡಗಳಿರ್ತವೆ, ಯಾವ ಐತಿಹಾಸಿಕ ಸ್ಥಳಗಳು ಇರುತ್ತವೆ, ವಾಸ್ತುಗಳಿರುತ್ತವೆ, ಸೇತುವೆಗಳಾಗಿರಲಿ, ಮೂರ್ತಿಗಳಲ್ಲಾಗಿರಲಿ, ಇಲ್ಲದೆ ಯಾವುದೇ ಕಬ್ಬಿಣದ ವಸ್ತುಗಳು, ಬೆಳ್ಳಿಯ ವಸ್ತುಗಳಾಗಿರಲಿ, ಅವುಗಳಲ್ಲಿ ಕೊರೆತ ನಿರ್ಮಾಣ ಆಗುತ್ತದೆ. ಅದರ ಹಾನಿ ನಿರ್ಮಾಣ ಆಗುತ್ತೆ. ಕೊರೆತ ಎಂದರೆ ನಾವು ನೋಡಿದ್ದೇವೆ ಕರೋಜನ್. 7ನೇ ಪಾಠದಲ್ಲಿ ನಾವು ಇದರ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಮತ್ತು ಇದರ ಕೊರೆತದಿಂದಾಗಿ ಏನಾಗೋದು ಎಂಬುದನ್ನು ಕೂಡ ನಾವು ನೋಡಿದ್ದೇವೆ. ಈ ಕೊರತೆ ಕೂಡ ನಿರ್ಮಾಣವಾಗುವುದು. ಆಮ್ಲಪರ್ಜನ್ಯದಿಂದ ಅಪ್ರತ್ಯಕ್ಷವಾಗಿ ಕ್ಯಾಡ್ಮಿಯಂ ಮತ್ತು ಮರ್ಕ್ಯುರಿಗಳಂಥ ಜಡಧಾತುಗಳು ವನಸ್ಪತಿಗಳಿಂದ ಶೋಷಿಸಲ್ಪಟ್ಟು ಆಹಾರ ಸರಪಳಿಯಲ್ಲಿ ಸೇರಿಕೊಳ್ಳುತ್ತವೆ. ಆಮ್ಲಪರ್ಜನ್ಯದಿಂದ ಏನಾಗುವುದೆಂದರೆ ಕ್ಯಾಡ್ಮಿಯಂ ಎಂದರೆ CD, ಮರ್ಕ್ಯುರಿ ಎಂದರೆ Hg. ಈ ಧಾತುಗಳು ತುಂಬ ಘಾತಕವಾಗಿರುವವು. ಈ ಧಾತುಗಳು ವನಸ್ಪತಿಗಳಿಂದ ಅಲ್ಲಿ ಶೋಷಿಸಿಕೊಳ್ಳಲಾಗುತ್ತದೆ. ಇವು ಮಣ್ಣಿನಲ್ಲಿ ಮಿಕ್ಸ್ ಆಗಿರೋದ್ರಿಂದಾಗಿ ಈ ಕ್ಯಾಡ್ಮಿಯಂ ಎಂದರೆ CD ಮತ್ತು ಮರ್ಕ್ಯುರಿ ಎಂದರೆ Hg ಇವು ವನಸ್ಪತಿಗಳಿಂದ ಶೋಷಿಸಲ್ಪಟ್ಟು ಆಹಾರ ಸರಪಳಿಯಲ್ಲಿ ಅಲ್ಲಿ ಸೇರಿಕೊಳ್ಳುತ್ತವೆ. ಹಾಗೆಯೇ ಜಲಾಶಯಗಳಲ್ಲಿ, ಜಲವಾಹಿನಿಗಳಲ್ಲಿ, ನದಿಗಳಲ್ಲಿ ಈ ಆಮ್ಲ ಮಿಶ್ರಿತ ನೀರು ಅಲ್ಲಿ ಮಿಕ್ಸ್ ಆಗಿರುವುದರಿಂದ ಅಲ್ಲಿ ನಮ್ಮ ಆಹಾರಕ್ಕೆ, ನಮ್ಮ ಆರೋಗ್ಯಕ್ಕೆ ತುಂಬ ಗಂಭೀರ ಅಲ್ಲಿ ಪರಿಣಾಮಗಳು ನಿರ್ಮಾಣವಾಗುತ್ತವೆ. ಈ ಪ್ರಕಾರವಾಗಿ ಇಲ್ಲಿ ಆಮ್ಲಪರ್ಜನ್ಯದ ಅನೇಕ ಪರಿಣಾಮಗಳು ಇವೆ. ಈ ಪ್ರಕಾರವಾಗಿ ನಾವು ಆಮ್ಲಪರ್ಜನ್ಯ ಮತ್ತು ಓಝೋನ್ದ ನಾಶದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಈ ಹವೆಯ ಪ್ರದೂಷಣೆ ಪ್ರತಿಬಂಧಕ ಉಪಾಯಗಳು ಎಂದರೇನು, ಉಪಾಯಗಳು ಏನು ಇರುವು ಎಂಬುದರ ಬಗ್ಗೆ ಅಭ್ಯಾಸವನ್ನು ಮಾಡುವ. ಅಲ್ಲಿಯವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.